ಝೀರೋ ಇನ್ವೆಸ್ಟ್ಮೆಂಟ್ ಮುಖಾಂತರ ನಾವು ಡ್ರಾಪ್ ಶಿಪ್ಪಿಂಗನ್ನು ಶಾಪಿಫೈ ಎಂಬ ಒಂದು ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ದುಡ್ಡನ್ನು ಅರ್ನ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಕ್ಟಿಕಲ್ ಆಗಿ ಇಂಟ್ರೊಡಕ್ಷನ್ ವಿಡಿಯೋ ಕೊಡ್ತಿದ್ದೀನಿ. ಸೊ ನಿಮ್ಮ ಕಡೆಯಿಂದ ನನಗೆ ಒಂದು ಕಮಿಟ್ಮೆಂಟ್ ಬೇಕು. ನನಗೆ 1K ಲೈಕ್ಸ್ ಅನ್ನೋದು ಈ ಒಂದು ವಿಡಿಯೋಗೆ ಬೇಕು. ಇದು ಯಾಕಂದರೆ ನೀವು ಈ 1K ಲೈಕ್ಸ್ನ ಕೊಡೋದ್ರ ಮುಖಾಂತರ ನನಗೆ ಪ್ರೋತ್ಸಾಹ ನೀಡಿದಂಗೆ ಇರುತ್ತೆ. ನಾನು ಈ ಕಂಪ್ಲೀಟ್ ಸೀರೀಸ್ ಡ್ರಾಪ್ ಶಿಪ್ಪಿಂಗ್ ಸೀರೀಸ್ನ ಅಪ್ ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ ಇಂಟ್ರೊಡಕ್ಷನ್, ಇಲ್ಲಿಂದ ತೊಗೊಂಡೋಗಿ ಹೆಂಡ್ವರೆಗೂ ಯಾವ ರೀತಿ ದುಡ್ಡು ಅರ್ನ್ ಮಾಡಬೇಕು ಪ್ರಾಕ್ಟಿಕಲ್ ವೇಯಲ್ಲಿ ನಾನು ಅರ್ನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋಗೆ 1K ಲೈಕ್ಸ್ ಬಂದರೆ ಸೊ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ರ ರಿಲೇಟೆಡ್. ಸೊ ಪ್ರಾಕ್ಟಿಕಲ್ಲಾಗಿ ಯಾವ ರೀತಿ ದುಡ್ಡು ಅರ್ನ್ ಮಾಡಬೇಕು ಅಂತ, ಮತ್ತು ನೀವು ಈ ಪ್ರಾಕ್ಟಿಕಲಾಗಿ ದುಡ್ಡು ಅರ್ನ್ ಮಾಡಬೇಕು ಈ ಒಂದು ಡ್ರಾಪ್ ಶಿಪ್ಪಿಂಗ್ ಮುಖಾಂತರ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನಿ ಯಾವ ರೀತಿ ಅರ್ನ್ ಮಾಡಬೇಕು, ಬಿಸ್ನೆಸ್ ಕೇಸ್ ಸ್ಟಡೀಸು ಮತ್ತು ಅದ್ರ ಜೊತೆಗೆ ಬೇರೆ ಏನೆಲ್ಲ ಮನಿ ಕಾನ್ಸೆಪ್ಟ್ ರಿಲೇಟೆಡ್ ಈ ಒಂದು ಚಾನಲಲ್ಲಿ ನಿಮಗೆ ಕನ್ನಡದಲ್ಲಿ ಸಿಗುತ್ತೆ. ಸೊ ನನ್ನ ಹೆಸರು ಕಿಶೋರ್, ವೆಲ್ಕಮ್ ಟು ಮನಿ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾಟ್ ಈಸ್ ಡ್ರಾಪ್ ಶಿಪ್ಪಿಂಗ್? ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನಂದರೆ, ಯಾವುದೇ ರೀತಿಯಾದಂತಹ ಒಂದು ವೇರ್ ಹೌಸ್ ಇಲ್ಲದೆ, ಯಾವುದೇ ಒಂದು ಸ್ಟಾಕ್ ನಿಮ್ಮ ಬಳಿ ಇಲ್ಲದೆ ನೀವು ಬಿಸ್ನೆಸ್ ಮಾಡೋದು. ಏನಪ್ಪ, ಯಾವುದೇ ಸ್ಟಾಕ್ ಇಲ್ಲದೆ ಯಾವ ರೀತಿ ಬಿಸ್ನೆಸ್ ಮಾಡ್ತೀರಾ ಅಂತ ನೀವು ಅನ್ಬೋದು. ಸೊ ಇದನ್ನು ವರ್ಚುವಲ್ ಆಗಿ ನಾವು ಆನ್ಲೈನ್ ಸ್ಟೋರ್ ಕ್ರಿಯೇಟ್ ಮಾಡ್ತೀವಿ. ಯಾರೋ ಸಪ್ಲೈಯರ್ ಇರ್ತಾರೆ, ಬೈಯರ್ಸ್ ಯಾರೋ ಇರ್ತಾರೆ. ಸೊ ನಾವಿಬ್ಬರನ್ನೂ ಒಂದು ಕಡೆ ಕನೆಕ್ಟ್ ಮಾಡ್ತೀವಿ. ಅದೇ ಡ್ರಾಪ್ ಶಿಪ್ಪಿಂಗ್ ಅಂತ ಹೇಳ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಸಪ್ಲೈಯರ್ ಒಂದು 100 ರುಪೀಸ್ಗೆ ಪ್ರಾಡಕ್ಟ್ನ ಸೇಲ್ ಮಾಡ್ತಿರ್ತಾನೆ ಹೋಲ್ಸೇಲ್ ಮಾರ್ಕೆಟಲ್ಲಿ. ಸೊ ನಾವೇನು ಮಾಡ್ತೀವಪ್ಪ ಅಂದರೆ, ಸೊ ಆ 100 ರುಪೀಸ್ಗೆ ಬರುವಂತಹ ಒಂದು ಪ್ರೈಸ್ ಟ್ಯಾಗ್ ಏನಿದೆ ಒಂದು ಪ್ರಾಡಕ್ಟು, ಆ ಒಂದು ಪ್ರಾಡಕ್ಟ್ನ ತೊಗೊಂಡೋಗಿ ನಾವು ಕಸ್ಟಮರ್ಗೆ 200 ರುಪೀಸ್ಗೆ ಸೇಲ್ ಮಾಡ್ತೀವಿ. 100 ರುಪೀಸ್ ಪ್ರಾಫಿಟ್ ಮಾರ್ಜಿನ್ ಇಟ್ಕೊತೀವಿ. ಸೊ ಇಲ್ಲಿ ಏನಕ್ಕಪ್ಪ ನಾವು 100 ರುಪೀಸ್ ಪ್ರಾಫಿಟ್ ಮಾರ್ಜಿನ್ ಇಟ್ಕೊತೀವಿ ಅಂದರೆ, ಯಾಕೆ ನಾವು ಆ ಒಂದು ಸಪ್ಲೈಯರ್ಗೆ ಕಸ್ಟಮರ್ಸ್ನ ಪ್ರೊವೈಡ್ ಮಾಡ್ತಿರ್ತೀವಿ. ಸೊ ಆ ಕಾರಣದಿಂದ ನಾವು 100 ರುಪೀಸ್ ಪ್ರಾಫಿಟ್ ಮಾರ್ಜಿನ್ ಇಟ್ಕೊತೀವಿ. ಸೊ ಇದನ್ನು ಸಿಂಪಲಾಗಿ ಡ್ರಾಪ್ ಶಿಪ್ಪಿಂಗ್ ಅಂತ ಕರೀತಾರೆ. ಇನ್ನೂ ಸಿಂಪ್ಲಿಫೈಡ್ ಮಾಡಬೇಕಾದ್ರೆ, ಯಾವುದೇ ಒಂದು ಫಿಸಿಕಲ್ ಅಪಿಯರೆನ್ಸ್ ಇಲ್ಲದೆ ನಮ್ಮದು, ಸೊ ನಾವು ಅಥವಾ ಯಾವುದೇ ಒಂದು ಸ್ಟಾಕ್ ನಮ್ಮ ಬಳಿ ಇಲ್ಲದೆ, ನಾವು ಯಾವುದೇ ರೀತಿಯಾದಂತಹ ಫಿಸಿಕಲ್ ಅಪಿಯರೆನ್ಸ್ ಇಲ್ಲದೆ, ಸೊ ಒಂದು ಪ್ರಾಡಕ್ಟ್ ಅಥವಾ ಒಂದು ಬಿಸ್ನೆಸ್ನ ನಾವು ಮಾಡುವಂತಹ ವಿಧಾನವನ್ನೇ ಡ್ರಾಪ್ ಶಿಪ್ಪಿಂಗ್ ಅಂತ ಕರಿಬೋದು. ಸೊ ನಿಮಗೆ ಈಗ ಅರ್ಥ ಆಗಿರುತ್ತೆ ಏನಪ್ಪ ಡ್ರಾಪ್ ಶಿಪ್ಪಿಂಗ್ ಅಂತ. ಡ್ರಾಪ್ ಶಿಪ್ಪಿಂಗ್ ಮಾಡಬೇಕಾದ್ರೆ ನಮಗೆ ಬೇಕಿರುವಂತಹದ್ದು ಒಂದು ಪ್ಲಾಟ್ಫಾರ್ಮ್. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನಮಗೆ ಎಲ್ಲ ಒಂದು ಆಕ್ಸೆಸಿಬಿಲಿಟಿ ಇರಬೇಕು. ಅಂತಹ ಒಂದು ಆಕ್ಸೆಸಿಬಿಲಿಟಿ ಇರುವಂತಹ ಮೋಸ್ಟ್ ಪಾಪ್ಯುಲರ್ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ನಮಗೆ ಶಾಪಿಫೈ. ಇದು ಬೇರೆ ಅಪ್ಲಿಕೇಶನ್ಸ್ ತುಂಬಾ ಇದೆ, ಬಟ್ ಯೂಸರ್ ಫ್ರೆಂಡ್ಲಿ, ಕಸ್ಟಮರ್ಗೆ ಈಸಿಯಾಗಿ ನಾವು ನೋಟ್ಸ್ ಮಾಡೋದಾಗಿರಲಿ, ಪ್ರತಿಯೊಂದು ಸೇಲ್ಸ್ ರಿಪೋರ್ಟ್ ಪ್ರತಿಯೊಂದು ಸಹ ಈ ಒಂದು ಶಾಪಿಫೈನಲ್ಲಿ ತುಂಬಾ ಕ್ಲಿಯರ್ ಕಟ್ ಆಗಿರುತ್ತೆ. ಸೊ ಆ ಕಾರಣದಿಂದ ಪ್ರತಿಯೊಬ್ಬರು ಶಾಪಿಫೈನ ಯೂಸ್ ಮಾಡ್ತಾರೆ. ಸೊ ನಾನು ನಿಮಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಆ ಒಂದು ಲಿಂಕ್ ಮುಖಾಂತರ ಹೋಗಿ ಸಹ ನೀವು ಶಾಪಿಫೈಗೆ ರಿಜಿಸ್ಟರ್ ಆಗ್ಬೋದು. ಸೊ ಈ ರಿಜಿಸ್ಟರ್ ಆದಮೇಲೆ ಕೆಲವೊಂದು ಸ್ಟೆಪ್ಸ್ ಬರುತ್ತೆ, ಆ ಒಂದು ಸ್ಟೆಪ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಈ ಒಂದು ಸ್ಟೆಪ್ಸ್ನಲ್ಲಿ ಏನಪ್ಪ ಅಂದರೆ, ನೀವು ನಿಮ್ಮ ಒಂದು ಆನ್ಲೈನ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಆನ್ಲೈನ್ ಅಕೌಂಟ್ ಏನಪ್ಪ ಅಂದರೆ, ಇಟ್ಸ್ ಎ ಕೈಂಡ್ ಆಫ್ ವೆಬ್ಸೈಟ್ ಅಂತ ಹೇಳ್ಬೋದು. ನಿಮ್ಮ ಒಂದು ಸ್ಟೋರು, ನೀವು ಆ ಒಂದು ಸ್ಟೋರ್ನಲ್ಲಿ ಪ್ರಾಡಕ್ಟ್ಸ್ನ ಪ್ಲೇಸ್ ಮಾಡ್ಬೋದು. ಇಟ್ಸ್ ಜಸ್ಟ್ ಸಿಂಪಲ್. ಈ ನೀವು ಯಾವ ರೀತಿ ಹೇಳ್ಬೋದು ಅಂದರೆ, ಒಂದು ವೆಬ್ಸೈಟ್ ನಿಮಗೆ ಆಗಿ ಒಂದು ಇದೆ ಅಂತ. ಸೊ ಅದರಲ್ಲೇ ಡೊಮೈನ್ ಇರುತ್ತೆ, ಅದರಲ್ಲೇ ಹೋಸ್ಟಿಂಗ್ ಇರುತ್ತೆ. ಸೊ ಪ್ರತಿಯೊಂದು ಅದರಲ್ಲೇ ಇರುತ್ತೆ. ನಿಮಗೆ ಬೇಕಿದ್ರೆ ಹೊಸ ಡೊಮೈನು ನೀವು ಬೇರೆ ಕಡೆಯಿಂದ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಮುಖಾಂತರ ತೊಗೋಬೋದು. ಗೋಡ್ ID ಇವೆಲ್ಲ ಇರುತ್ತೆ, ನೀವು ತಗೋಬೋದು. ಸೊ ನಿಮಗೆ ಅದೆಲ್ಲ ಟೆನ್ಷನ್ ಬೇಡ. ನಾನು ಶಾಪಿಫೈ ಕೊಡೋದೇ ಒಂದು ಇದಿದ್ರೆ ಸಾಕು, ಡೊಮೈನ್ ಇದ್ದರೆ ಸಾಕು, ಅದರಲ್ಲೇ ವೆಬ್ಸೈಟ್ ಪ್ರತಿಯೊಂದು ಸಹ ಅದರಲ್ಲೇ ಇರುತ್ತೆ. ನೀವು ಅಲ್ಲಿ ಜಸ್ಟ್ ಈ ಒಂದು 7 ಸ್ಟೆಪ್ಸ್ ಇರುತ್ತೆ, ಅದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಆನಂತರ ನಿಮಗೆ ಸ್ಟೋರ್ ಯಾವ ರೀತಿ ಬೇಕಿದ್ರು, ಯಾವ ಟೆಂಪ್ಲೇಟ್ ಬೇಕಿದ್ರು ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಸ್ಟೋರ್ನ ಡಿಸೈನ್ ಮಾಡ್ಕೋಬೋದು. ಅದರಲ್ಲಿ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೋಬೋದು. ಆ ಲಿಂಕ್ ಮುಖಾಂತರ ನೀವು ನಿಮ್ಮ ಒಂದು ಪ್ರಾಡಕ್ಟ್ಸ್ನ ಪಬ್ಲಿಷ್ ಮಾಡಿ ಅಥವಾ ಅಡ್ವರ್ಟೈಸ್ಮೆಂಟ್ಸ್ ಮಾಡಿ ನೀವು ಈ ಒಂದು ಸೇಲ್ಸ್ನ ತಗೊಂಡು ಒಳ್ಳೆ ಇನ್ಕಮ್ನ ಡ್ರಾಪ್ ಶಿಪ್ಪಿಂಗ್ ಮುಖಾಂತರ ನೀವು ಗಳಿಸ್ಬೋದು. ಸೊ ಈಗ ಬರೋದು, ಯಾವ ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡಬೇಕು. ಹೌದು, ಈ ಒಂದು ಡ್ರಾಪ್ ಶಿಪ್ಪಿಂಗಲ್ಲಿ ಮುಖ್ಯವಾದಂತಹ ಒಂದು ವಿಷಯ ಏನಪ್ಪ ಅಂದರೆ, ಪ್ರಾಡಕ್ಟ್. ನೀವು ಸೆಲೆಕ್ಟ್ ಮಾಡುವಂತಹ ಪ್ರಾಡಕ್ಟೇ ತುಂಬಾ ಇಂಪಾರ್ಟೆಂಟ್, ಕೀ ರೋಲ್ ಪೇ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ರೀಸನ್ ಬಂದುಬಿಟ್ಟು, ನೀವು ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ತಾರೋ ಅದ್ರ ಮೇಲೆ ಮಾರ್ಜಿನ್ ಎಷ್ಟು ಬರುತ್ತೆ, ಯಾರು ಸಪ್ಲೈಯರ್ಸ್ ಇದ್ದಾರೆ, ಸೊ ಇದ್ರ ಮೇಲೆ ನಿಮಗೆ ತುಂಬಾ ಫ್ಯಾಕ್ಟರ್ಸ್ನ ನಿಮ್ಮ ಒಂದು ಪ್ರಾಫಿಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ನಿಮ್ಮ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಬೇಕಂದರೆ ನೀವು ಕಸ್ಟಮರ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಯಾರೆಲ್ಲ ನಮ್ಮ ಕಸ್ಟಮರ್ ಟಾರ್ಗೆಟ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಡಿದ್ದೀನಿ, ಲೈಕ್ ಫಾರ್ ಎಕ್ಸಾಂಪಲ್ T-ಶರ್ಟ್ ತೊಗೊಳ್ಳಿ. ನನ್ನ ಆಡಿಯನ್ಸು ಯೂತ್ ಇರ್ತಾರೆ. ಸೊ 20 to 30 ಆ ಬಿಟ್ವೀನ್ ಏಜ್ ಗ್ಯಾಪಲ್ಲಿರುವಂತಹ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು T-ಶರ್ಟ್ಸ್ನ ಸೇಲ್ ಮಾಡೋಕ್ಕಾಗುತ್ತೆ. ನಾವು ಈ T-ಶರ್ಟ್ಸ್ನ ಎತ್ಕೊಂಡೋಗಿ 60 ಅವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ. ಸೊ ಆ ಕಸ್ಟಮರ್ ಬಿಹೇವಿಯರ್ ಅರ್ಥ ಮಾಡ್ಕೋಬೇಕು. ಸೊ ಈಗ ನಿಮ್ಮ ಒಂದು ವೆಬ್ಸೈಟ್ನಲ್ಲಿ ಪ್ರಾಡಕ್ಟ್ಸ್ನ ಲಿಸ್ಟ್ ಮಾಡಿದ್ದಾರೆ. ನಿಮ್ಮ ಪ್ರಾಡಕ್ಟ್ಸಲ್ಲಿ ಲಿಸ್ಟ್ ಆಗಿದೆ, ಕಾಣಿಸ್ತಿದೆ, ವೆಬ್ಸೈಟ್ ಎಲ್ಲ ಕರೆಕ್ಟಾಗಿದೆ, ಎವ್ರಿಥಿಂಗ್ ಫೈನ್, ಸೇಲ್ಸ್ ಬರ್ತಿಲ್ಲ.
ಈಗ ನೀವು ಮಾಡಬೇಕಾಗಿರೋದು ಮಾರ್ಕೆಟಿಂಗ್. ಸೊ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕಪ್ಪ ಅಂದರೆ, ಸೊ ಈ ಒಂದು ಶಾಪಿಫೈನ ಒಂದು ಸ್ಟೋರ್ ಅನ್ನೋದು ನಿಮಗೆ ಆನ್ಲೈನಲ್ಲಿ ಅವೈಲಬಿಲಿಟಿ ಇರುತ್ತೆ. ಸೊ ಯಾರೇ ಆಗಿರಲಿ ನಿಮ್ಮ ಒಂದು ಲಿಂಕನ್ನು ಯೂಸ್ ಮಾಡಿಕೊಂಡ್ರೆ, ಓಪನ್ ಮಾಡಿದ್ರೆ ಇದು ಗೂಗಲಲ್ಲೂ ಸಹ ನಿಮ್ಮ ಒಂದು ವೆಬ್ಸೈಟು ಓಪನ್ ಆಗುತ್ತೆ. ಸೊ ನೀವು ಏನು ಮಾಡಬೇಕಂದ್ರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಸೊ ಯಾವ ರೀತಿಯಪ್ಪ ಈ ಒಂದು ವೆಬ್ಸೈಟ್ ಅಡ್ವರ್ಟೈಸ್ಮೆಂಟ್ ಮಾಡೋದು ಅಂದರೆ, ಈಗ ಆಲ್ರೆಡಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ಬೋದು ಕೆಲವೊಂದು ಪೈಡ್ ಪ್ರಮೋಷನ್ಸ್ನ ನಮಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಪಾಪಪ್ ಮಾಡುವಾಗ ನಮಗೆ ಕಾಣಿಸ್ತಿರುತ್ತೆ. ಸೊ ಯಾವ ರೀತಿ ಇದು ಬರ್ತಿರುತ್ತೆ ಅಡ್ವರ್ಟೈಸ್ಮೆಂಟ್ ಅಂತ. ಸೊ ಅದೇ ರೀತಿ ನೀವು ಸಹ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ ಮುಖಾಂತರ ಈ ರೀತಿಯಾದಂತಹ ಆ್ಯಡ್ಸನ್ನು, ಅಟ್ರಾಕ್ಟಿವ್ ಆ್ಯಡ್ಸನ್ನು ನಿಮ್ಮ ಪ್ರಾಡಕ್ಟ್ ರಿಲೇಟೆಡ್ ಮಾಡಿ ಅಪ್ಲೋಡ್ ಮಾಡಿ ಪ್ರಮೋಷನ್ನ ಮಾಡಬೇಕು. ಈ ಒಂದು ಪ್ರಮೋಷನ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಖರ್ಚಾಗುತ್ತೆ. ಸೊ ಪ್ರಮೋಷನ್ ಈಸಿಯಾಗಿ ಯಾರೂ ಮಾಡಲ್ವಲ್ಲ. ಸೊ ಈಗ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು, ಇನ್ಸ್ಟಾಗ್ರಾಮ್ ಪೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದ್ರ ಮುಖಾಂತರ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಇಲ್ಲಪ್ಪ ನಾನು ಅಡ್ವರ್ಟೈಸ್ಮೆಂಟ್ ಮಾಡಲಿಕ್ಕೆ ನನ್ನ ಹತ್ರ ಇಂಟ್ರೆಸ್ಟ್ ಇಲ್ಲ, ಆಲ್ರೆಡಿ ನನ್ನ ಹತ್ರ ಒಂದು ಪೇಜ್ ಇದೆ, ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಥವಾ ಫೇಸ್ಬುಕ್ ಪೇಜ್ ಇದೆ, ಅಕೌಂಟ್ ಇದೆ, ಅದರಲ್ಲಿ ಆಲ್ರೆಡಿ ನಾನು ನನ್ನ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ ಏನಾದರೂ ಸೇಲ್ ಮಾಡ್ತಿದ್ದೀನಿ, ಅದೇ ಪ್ರಾಡಕ್ಟ್ಸ್ನ ನಾನು ಈ ಒಂದು ಆನ್ಲೈನ್ ಸ್ಟೋರಲ್ಲೂ ಸೇಲ್ ಮಾಡ್ತೀನಿ ಅಂದರೆ ಅದನ್ನೂ ಮಾಡ್ಬೋದು. ಸೊ ನಿಮಗೆ ಆಲ್ರೆಡಿ ಬಿಸ್ನೆಸ್ ಇದ್ದು ಆ ಬಿಸ್ನೆಸ್ಸಲ್ಲಿ ಬರುವಂತಹ ಒಂದು ಗೊತ್ತಿರುತ್ತೆ ನಿಮ್ಗೆ ಯಾವ ರೀತಿ ಬಿಸ್ನೆಸ್ ನೆಟ್ವರ್ಕ್ ಆಗ್ತಿರುತ್ತೆ, ಅಂದರೆ ಗ್ರೋ ಆಗ್ತಿರುತ್ತೆ. ಸೊ ಅದನ್ನು ನೀವು ಆನ್ಲೈನ್ ತಂದು ಈ ರೀತಿ ಮಾಡ್ತೀನಿ ಅಂದ್ರೂ ಓಕೆ. ಸೊ ಅಲ್ಲಿ ನಿಮಗೆ ಸೆಟ್ ಆಫ್ ಕಸ್ಟಮರ್ ಆಡಿಯನ್ಸ್ ಇದ್ದೇ ಇರ್ತಾರೆ. ನಿಮ್ಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದೆ, ಆ ಕಸ್ಟಮರ್ಸ್ಗೆ ಆನ್ಲೈನ್ ಮುಖಾಂತರ ನೀವು ಸರ್ವಿಸ್ ಕೊಡ್ಬೋದು. ಇಲ್ಲ ನನಗೆ ಎಕ್ಸ್ಟ್ರಾ ಬೇಕು ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ವಿತೌಟ್ ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ಹೇಳ್ತಿರೋದು, ಆಲ್ರೆಡಿ ಪೇಯ್ಡ್ ಪ್ರಮೋಷನ್ ಸಪ್ರೇಟಾಗಿ ಹೇಳಿದ್ದೀನಿ. ಸೊ ಅದು ಬಿಟ್ಟು ನೀವೇನೋ ಫ್ರೀಯಾಗಿ ಮಾಡಬೇಕಾದ್ರೆ ನಿಮ್ಮದೇ ಓನ್ ಪೇಜ್ ಕ್ರಿಯೇಟ್ ಮಾಡಿ, ನಿಮ್ಮ ಬ್ರ್ಯಾಂಡ್ದೇ ಓನ್ ಪೇಜ್ ಕ್ರಿಯೇಟ್ ಮಾಡಿ, ಅದಕ್ಕೆ ನೀವು ಒಳ್ಳೆ ಪೋಸ್ಟ್ನ ಅಪ್ಲೋಡ್ ಮಾಡಿ ನೀವು ಫಾಲೋವರ್ಸ್ನ ಗೇನ್ ಮಾಡಿ ಅವ್ರಿಗೆ ಈ ಒಂದು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ಬೋದು. ಸೊ ಈ ರೀತಿ ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಮತ್ತು ಇದರಲ್ಲಿ ಏನು ಇಂಪಾರ್ಟೆಂಟು ಅಂದರೆ ಡ್ರಾಪ್ ಶಿಪ್ಪಿಂಗ್ನಲ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಓವರ್ ನೈಟ್ ನಿಮಗೆ ಸಕ್ಸಸ್ ಸಿಗೋದಿಲ್ಲ, ಕನ್ಸಿಸ್ಟೆನ್ಸಿ ಆಗಿ ನೀವು ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾನೆ ಇರಬೇಕು. ಸೊ ಇದರಲ್ಲಿ ಮಾರ್ಜಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಆ್ಯಂಡ್ ಮಾರ್ಜಿನ್, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಅಂದರೆ ಡೈಲಿ ಏನೋ ಒಂದು ಪ್ರಾಡಕ್ಟ್ ಸೇಲ್ ಮಾಡೋದಲ್ಲ. ಸೊ ಚೂಸ್ ಮಾಡಿ ಕಸ್ಟಮರ್ ಬಿಹೇವಿಯರ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನೀವು ಈ ಯಾವ ಪ್ರಾಡಕ್ಟು ನಮ್ಮ ಕಸ್ಟಮರ್ ಕ್ಲೈಂಟ್ ಬೇಸ್ಗೆ ಸೂಟಬಲ್ ಆಗುತ್ತೆ ಆ ಪ್ರಾಡಕ್ಟ್ನ ಸೇಲ್ ಮಾಡಿ ಕಂಟಿನ್ಯೂಸ್ ಆಗಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಮೆನ್ಸ್ ಕ್ಲೋತಿಂಗ್ ತೊಗೊಂಡ್ರೆ, ಸೊ ನೀವು ಮೆನ್ಸ್ ಕ್ಲೋತಿಂಗ್ ತೊಗೊಂಡ್ರೆ ನೀವೇನು ಮಾಡಬೇಕಂದ್ರೆ ಪ್ರತಿಯೊಂದು ಆ ಟ್ರೆಂಡ್ ಏನಿದೆ ಅದನ್ನ ಅನಲೈಸ್ ಮಾಡಿ ಪ್ರತಿಯೊಂದು ತಿಂಗಳಿಗೂ ಒಂದು ಹೊಸ ಡಿಸೈನ್ನ ಬಿಡ್ತಾ ಇರಬೇಕು, ಫಾಸ್ಟ್ ಫ್ಯಾಷನನ್ನು ಮಾಡ್ತಿರ್ಬೇಕು. ಸೊ ದೆನ್ ಆ ಕನ್ಸಿಸ್ಟೆನ್ಸಿ ಮುಖಾಂತರ ನೀವು ನಿಮ್ಮ ಕಸ್ಟಮರ್ಸ್ನ ಕ್ಯಾಚಪ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಸೊ ಈಗ ಮಾರ್ಜಿನ್ ಕಡೆಗೆ ಬರೋದಾದರೆ ಈ ಒಂದು ಬಿಸ್ನೆಸ್ಸಲ್ಲಿ ನೀವು ಮಾರ್ಜಿನ್ ಅನ್ನೋದು ಹೈ ಇಟ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಸಪ್ಲೈಯರ್ ನಿಮಗೆ ಚೀಪ್ ಕ್ವಾಲಿಟಿಯಲ್ಲಿ, ಅಂದರೆ ಚೀಪ್ ಕ್ವಾಲಿಟಿ ಅಲ್ಲ, ಚೀಪ್ ಪ್ರೈಸಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ಸ್ನ ಡೆಲಿವರ್ ಮಾಡ್ತಾರೆ. ಈಗ ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡಲ್ಲಿ ನಿಮಗೆ ಸಮ್ವೇರ್ ಅರೌಂಡ್ ಒಂದು ಟಿ ಶರ್ಟ್ ಬಂದುಬಿಟ್ಟು 200 ಇರುತ್ತೆ. ಸೊ ನೀವೇನಾದರೂ ನಿಮ್ಮ ಕಸ್ಟಮರ್ಗೆ ಸೇಲ್ ಮಾಡುವಂತಹ ಸಮಯದಲ್ಲಿ ನೀವು ಆ 200 ಇಟ್ಬಿಟ್ರೆ ನಿಮಗೆ ಲಾಸು. ಈ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಸು, ನಿಮ್ಮ ಟೈಮು ಇದೆಲ್ಲ ವೇಸ್ಟ್ ಆಗುತ್ತೆ. ಸೊ ನೀವು ನಿಮ್ಮ ಒಂದು ಪ್ರಾಡಕ್ಟ್ಗೆ ಮಾರ್ಜಿನ್ ಇಡಬೇಕಾದ್ರೂ 100% ಮಾರ್ಜಿನ್ ಇಡಿ. ಸೊ 100% ಅಂದರೆ 200 × 200 400 ಆಯಿತು. ಸೊ ಪ್ಲಸ್ ಮಾಡಿಕೊಂಡ್ರೆ 400 ಆಗುತ್ತೆ. ಸೊ ಈ ಒಂದು 400 ರೂಪೀಸ್ ನೀವು ಮಾರ್ಜಿನ್ ಇಟ್ಟರೆ ಸೊ ನಿಮಗೆ ಅಲ್ಲಿ 200 ರೂಪೀಸ್ ಇರುತ್ತೆ. ಅದರಲ್ಲಿ ನಿಮ್ಮ ಮಾರ್ಕೆಟಿಂಗ್ ಎಕ್ಸ್ಪೆನ್ಸಸ್ಸು, ನಿಮ್ಮ ಸ್ಯಾಲ್ರಿ ಇದೆಲ್ಲ ಹೋಗುತ್ತೆ. ಸೊ ಈ ರೀತಿ ನೀವು ಡ್ರಾಪ್ ಶಿಪ್ಪಿಂಗನ್ನು ಮಾಡಬೇಕು. ಸೊ ಇದು ಪ್ರಾಕ್ಟಿಕಲ್ ವೇ. ಇನ್ನು ಅಕೌಂಟ್ ಸೈನ್ ಅಪ್ ಮಾಡೋದು ಯಾವ ರೀತಿ ಮತ್ತು ಪ್ರಿಂಟಿಫೈ ಅನ್ನೋದು ಏನು ಹೇಳ್ತಿದ್ರೆ ನೀವು, ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಅಂತ ಏನೋ ಹೇಳ್ತಿದ್ರ. ಸೊ ಮತ್ತು ಡ್ರಾಪ್ ಶಿಪ್ಪಿಂಗಲ್ಲಿ ನಾನು ಈಗ ಬರೀ ಇಂಟ್ರೊಡಕ್ಷನ್ ಪಾರ್ಟ್ ಕೊಟ್ಟಿದ್ದೀನಿ, ಯಾವ ರೀತಿ ಪ್ರಾಡಕ್ಟ್ ಐಡೆಂಟಿಫಿಕೇಷನ್ ಮಾಡಬೇಕು, ಅಡ್ವರ್ಟೈಸ್ಮೆಂಟ್ ಯಾವ ರೀತಿ ಮಾಡಬೇಕು ಮತ್ತು ಕನ್ಸಿಸ್ಟೆನ್ಸಿ ಆಗಿರಬೇಕು ಮತ್ತು ಮಾರ್ಜಿನ್ ಯಾವ ರೀತಿ ಇಟ್ಕೋಬೇಕು ಅಂತ. ಸೊ ಈ 4 ಸ್ಟೆಪ್ಸ್ ಮಾತ್ರ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಅಂದರೆ ಇದು ಓವರಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ಸಿಸ್ಟಮ್ ಮುಂದ್ಗಡೆ ಯಾವ ರೀತಿ ಮಾಡಬೇಕು, ಅಕೌಂಟ್ ಸೈನಪ್ ಯಾವ ರೀತಿ ಮಾಡಬೇಕು ಮತ್ತು ಈ ಒಂದು ಡಿಸೈನ್ಸ್ ಯಾವ ರೀತಿ ಮಾಡಬೇಕು, ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಅಂತಿದ್ರೆ ಆ ಒಂದು ಪ್ರಿಂಟ್ ಆ್ಯಂಡ್ ಡಿಮ್ಯಾಂಡ್ ಯಾವ ರೀತಿ ಕೆಲಸ ಮಾಡುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಮುಂಬರುವ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತೀನಿ. ಆ ಒಂದು ವಿಡಿಯೋಗಳು ನೀವು ನೋಡಬೇಕಾದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ. ಯಾಕೆಂದರೆ ಅವ್ರಿಗೂ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಈ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಬಿಸ್ನೆಸ್ಸಲ್ಲಿ ವಿತೌಟ್ ಸಕ್ಸಸ್ ಬಂದರೆ ಸೊ ನೀವು ಈ ಬಿಸ್ನೆಸ್ನ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಪೇ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂದರೆ ಸೊ ಯು ಕ್ಯಾನ್ ಸ್ಟಾಪ್ ಎನಿವೇರ್ ಎವ್ರಿವೇರ್ ಅಟ್ ಎನಿ ಟೈಮ್. ಸೊ ಇದು ಈ ಒಂದು ವಿಡಿಯೋ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.